ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಯಮುನಾ. ಮೊದಲಿಗೆ ಹೆಡ್ಲೈನ್ಸ್. ಅಡ್ಡ ಮತದಾನ ಮಾಡಿದ ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರಲ್ಲಿ ಡವಡವ. ವಿಚಾರಣೆ ಪೂರ್ಣಗೊಳಿಸಿದ ಜಿಲ್ಲಾಧಿಕಾರಿ. ನಾಳೆ ತೀರ್ಪು ಹೊರಬೀಳುವ ಸಾಧ್ಯತೆ. ಸ್ಲಂ ನಿವಾಸಿಗಳಿಗೆ ಮತ್ತು ಹಕ್ಕುಪತ್ರದ ಭಾಗ್ಯ. ಚಿಕ್ಕಬಳ್ಳಾಪುರದ 7 ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲು ಸಿದ್ಧತೆ. ದಶಕಗಳ ಕನಸು ನನಸು. 5 ಕೋಟಿ ವೆಚ್ಚದಲ್ಲಿ ನಂದಿಗಿರಿಧಾಮದ ರಸ್ತೆ ಅಭಿವೃದ್ಧಿ ಹಿನ್ನೆಲೆ ವಾರಾಂತ್ಯದ 2 ದಿನ ಹೊರತುಪಡಿಸಿ ಉಳಿದ ದಿನ ವಾಹನ ಸಂಚಾರ ಬಂದ್. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಮೊದಲ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 15,457 ವಿದ್ಯಾರ್ಥಿಗಳು ಹಾಜರ್. ಯಾವುದೇ ಗೊಂದಲಗಳಿಲ್ಲದೆ ಸುಸೂತ್ರವಾಗಿ ನಡೆದ ಪರೀಕ್ಷೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿದ್ದರೂ ಕಾಂಗ್ರೆಸ್ ಪಕ್ಷದ 6 ಜನ ಸದಸ್ಯರು ಅಡ್ಡ ಮತದಾನ ಮಾಡಿ ಎನ್ಡಿಎ ಅಭ್ಯರ್ಥಿ ಗಜೇಂದ್ರ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟ ಸದಸ್ಯರ ಸದಸ್ಯತ್ವವನ್ನು ರದ್ದುಪಡಿಸುವಂತೆ ಕೋರಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಕೇಶವರೆಡ್ಡಿ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು. ಡಿಸಿ ವಿಚಾರಣೆ ಅಂತಿಮಗೊಳಿಸಿ ತೀರ್ಪು ಘೋಷಣೆ ಮಾತ್ರ ಕಾಯ್ದಿರಿಸಲಾಗಿದ್ದು, ತೀರ್ಪು ಏನಾಗುತ್ತೋ ಅಂತ ಅಡ್ಡ ಮತದಾನ ಮಾಡಿದ ಸದಸ್ಯರ ಎದೆಯಲ್ಲಿ ಡವಡವ ಶುರುವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಹೈಡ್ರಾಮಾ ನಡೆದು ಹೋಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇದ್ದರೂ 6 ಜನ ಸದಸ್ಯರು ಪಕ್ಷದ ವಿಪ್ ಉಲ್ಲಂಘನೆ ಮಾಡಿ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲುವಂತೆ ನೋಡಿಕೊಂಡಿದ್ದರು. ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಪಕ್ಷಕ್ಕೆ ದ್ರೋಹ ಬಗೆದು ವಿರೋಧಿಗಳಿಗೆ ಮತ ನೀಡಿದ ಸದಸ್ಯರ ಸದಸ್ಯತ್ವವನ್ನೇ ರದ್ದುಗೊಳಿಸಬೇಕೆಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಡಿಸಿ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದರು. ಡಿಸಿ 2 ಕಡೆ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಕ್ತಾಯಗೊಳಿಸಿ ತೀರ್ಪು ಮಾತ್ರ ಕಾಯ್ದಿರಿಸಿದ್ದಾರೆ ಎನ್ನಲಾಗಿತ್ತು. ತೀರ್ಪು ಯಾವಾಗ ಪ್ರಕಟವಾಗುತ್ತೋ ಅನ್ನೋ ಭಯ ಅಡ್ಡ ಮತದಾನ ಮಾಡಿದ 6 ಸದಸ್ಯರಿಗೆ ಶುರುವಾಗಿದೆ. ಕಳೆದ ಬಾರಿಯೂ ಇದೇ ರೀತಿಯಾಗಿದ್ದು, ಅಂತಿಮವಾಗಿ ಜಿಲ್ಲಾಧಿಕಾರಿಗಳು ಎವಿಡೆನ್ಸ್ ಸರಿಯಿಲ್ಲ ಎಂದು ದೂರನ್ನು ಆಗಿನ ಡಿಸಿ ಲತಾರವರು ಅರ್ಜಿಯನ್ನೇ ರದ್ದುಗೊಳಿಸಿದ್ದರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಈ ಬಾರಿ ತೀರ್ಪು ಬರುತ್ತದೆ ಅನ್ನೋ ಭಯ ಎಲ್ಲರನ್ನೂ ಕಾಡುತ್ತಿದೆ. ಅದಕ್ಕೆ ಕಾರಣ ಈಗ ಡಿಸಿ ಬದಲಾಗಿದ್ದಾರೆ. ಆಗ ಬಿಜೆಪಿ ಸರ್ಕಾರವಿತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಹೀಗಾಗಿ ಎಲ್ಲ ಸದಸ್ಯರು ನಾವು ಅನರ್ಹರಾಗೋದು ಗ್ಯಾರಂಟಿನ ಅನ್ನೋ ಊಹಾಪೋಹಗಳ ಲೆಕ್ಕಾಚಾರಗಳಲ್ಲಿ ಮುಳುಗಿದ್ದು, ತೀರ್ಪು ಬಂದ ಮೇಲೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಖಾತಾ ಅಭಿಯಾನಕ್ಕೆ ಒಪ್ಪಿಗೆ ನೀಡಿತ್ತು. ಆದರೆ ಕೊಳಚೆ ಪ್ರದೇಶದಲ್ಲಿ ವಾಸವಿರುವ ನಿವಾಸಿಗಳಿಗೆ ಯಾವುದೇ ಹಕ್ಕುಪತ್ರ ಇಲ್ಲದೆ, ಖಾತೆಯೂ ಆಗದೆ, ತಾವು ವಾಸ ಇರುವ ಮನೆಗಳಿಗೆ ಯಾವುದೇ ದಾಖಲೆಯೇ ಇಲ್ಲದೆ ಪರದಾಡುತ್ತಿದ್ದ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಇಂದು ಸಿಹಿ ಸುದ್ದಿ ಲಭ್ಯವಾಗಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುತ್ತಿರೋ ಎಲ್ಲ ನಿವಾಸಿಗಳಿಗೆ ಇದೀಗ ಸಿಹಿ ಸುದ್ದಿ ಬಂದಿದೆ. ಈವರೆಗೆ ತಾವು ವಾಸಿಸಿರುವ ಮನೆಗಳಿಗೆ ಯಾವುದೇ ದಾಖಲೆ ಇಲ್ಲದೆ ಹಬ್ಬಿಪಾರಿಗಳಂತೆ ವಾಸ ಮಾಡುತ್ತಿದ್ದ ಸ್ಲಂ ನಿವಾಸಿಗಳು ಇದೀಗ ತಾವು ವಾಸ ಇರೋ ಮನೆಗಳಿಗೆ ತಾವೇ ಮಾಲೀಕರಾಗುವ ಅವಕಾಶವನ್ನು ಕೊಳಚೆ ನಿರ್ಮೂಲನಾ ಮಂಡಳಿ ಒದಗಿಸಿಕೊಟ್ಟಿದೆ. ರಾಜ್ಯ ಸರ್ಕಾರ ಖಾತಾ ಅಭಿಯಾನಕ್ಕೆ ಅವಕಾಶ ನೀಡಿತ್ತಲ್ಲ, ಅದೇ ದಿನ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಪತ್ರ ಬರೆಯಲಾಗಿತ್ತು. ಉಪನ್ಯಾಸಕ ನಾಗರಾಜ್ ಅವರು ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವ ಜೊತೆಗೆ ಅವರ ಮನೆಗಳಿಗೆ ಖಾತೆಗಳನ್ನು ಮಾಡಿಸಿಕೊಡುವ ಬಗ್ಗೆ ಭರವಸೆ ನೀಡಿದ್ದರು. ಅಂದು ಬರೆದ ಪತ್ರಕ್ಕೆ ಇಂದು ಪ್ರತಿಕ್ರಿಯೆ ಬಂದಿದ್ದು, ಚಿಕ್ಕಬಳ್ಳಾಪುರ ನಗರದ ಎಲ್ಲಾ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಸರ್ವೆ ಮಾಡಿ ಹಕ್ಕುಪತ್ರ ವಿತರಿಸುವ ಜೊತೆಗೆ ಎಲ್ಲ ನಿವಾಸಿಗಳ ಮನೆಗಳಿಗೆ ಖಾತೆ ಮಾಡಿಕೊಡುವಂತೆ ಪತ್ರದಲ್ಲಿ ಸೂಚಿಸಲಾಗಿದ್ದು, ಸ್ಲಂ ಬೋರ್ಡ್ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ನಗರಸಭೆ ಇದೀಗ ಕಾರ್ಯಪ್ರವೃತ್ತವಾಗಲಿದೆ.
ಇದರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸುಮಾರು 14 ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಇದರಿಂದ ಅನುಕೂಲವಾಗಲಿದೆ. ಈ ಕುರಿತು ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಖಾತಾ ಅಭಿಯಾನ ಆರಂಭವಾದ ದಿನದಂದೇ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದಲ್ಲಿ 14 ಕೊಳಚೆ ಪ್ರದೇಶಗಳಿವೆ. ಈ ಎಲ್ಲ ಪ್ರದೇಶಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ನಿವಾಸಿಗಳು ವಾಸವಿದ್ದು, ಇವರೆಲ್ಲ ಯಾವುದೇ ದಾಖಲೆ ಇಲ್ಲದೆ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ಇಂದು ಸರ್ಕಾರದಿಂದ ಬಂದಿರುವ ಆದೇಶಗಳಲ್ಲಿ ಎಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಆದೇಶ ನೀಡಲಾಗಿದೆ. ಹಾಗಾಗಿ ಎಲ್ಲ ಸ್ಲಂ ನಿವಾಸಿಗಳ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ಅವರಿಗೆ ಮಂಜೂರು ಪತ್ರ ವಿತರಿಸಲಾಗುವುದು ಎಂದು ಹೇಳಿದರು. ಇವತ್ತು ಏನು ಚಿಕ್ಕಬಳ್ಳಾಪುರ ನಗರದ ಸ್ಲಂ ನಿವಾಸಿಗಳಿಗೆ ಒಂದು ಸಂತಸದ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ವಿ ನಮ್ಮ ನಗರಸಭೆ ವತಿಯಿಂದ. ಏನು ಸ್ಲಂ ನಿವಾಸಿಗಳಿಗೆ ಸುಮಾರು ವರ್ಷಗಳಿಂದ ನಿವಾಸಿಗಳು ಏನು ಒಂದು ಹಕ್ಕುಪತ್ರ ಇಲ್ದಿರ ಒಂದು ಅವ್ರಿಗೆ ಯಾವುದೇ ರೀತಿ ಒಂದು ದಾಖಲೆ ಇಲ್ದಿರ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇವತ್ತು ನಮ್ಮ ನಗರಸಭೆಯಿಂದ ನಾವು ಪತ್ರ ಬರೆದಿರೋದಕ್ಕೆ ಅವರು ಒಂದು ಆದೇಶವನ್ನು ಮಾಡಿ ಕಳಿಸಿದ್ದಾರೆ. ಇವತ್ತು ಎಲ್ಲ ಸ್ಲಂ ನಿವಾಸಿಗಳಿಗೆ ಒಂದು ಹಕ್ಕುಪತ್ರ ಅವನ್ನು ನೀಡೋಂಥ ಒಂದು ಆದೇಶವನ್ನು ಕಳಿಸಿದ್ದಾರೆ. ಇವತ್ತು ನಮಗೆ ಆದೇಶ ತಲುಪಿದೆ. ಎಲ್ಲ ಸ್ಲಂ ನಿವಾಸಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬಂದು ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಹಕ್ಕುಪತ್ರ ಅವರಿಗೆ ಮನೆಗೂ ಸರ್ವೆ ಮಾಡಿ ಹಕ್ಕುಪತ್ರವನ್ನು ಮಂಜೂರು ಪತ್ರವನ್ನು ನಾವು ಒಂದು ಸ್ಲಂ ಬೋರ್ಡ್ ವತಿಯಿಂದ ಎಲ್ಲ ನಿವೇಶನದಾರರಿಗೆ ಒಂದು ಪತ್ರವನ್ನು ಕೊಡ್ತೀವಿ. ಆ ಮುಖೇನ ನೀವು ಖಾತೆ ಮಾಡಿಸ್ಕೊಬೋದು. ಸ್ಲಂ ಬೋರ್ಡ್ನಿಂದ ಎಲ್ಲ ನಿವೇಶನದಾರರಿಗೆ ಹಕ್ಕುಪತ್ರ ವಿತರಿಸಲಾಗುವುದು. ಇದರಿಂದ ಎಲ್ಲ ಸ್ಲಂ ನಿವಾಸಿಗಳಿಗೆ ಖಾತೆ ಸಿಗಲಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಹೇಕೆ ಕಾಲೋನಿ, ಹೇಡಿ ಕಾಲೋನಿ, ಕೋಟೆ ಪ್ರದೇಶ, ಚಾಮರಾಜಪೇಟೆ, ದರ್ಗಾ ಮಹಲ್ಲ, ಕಂದವಾರ, ವಾಪಸಂದ್ರ, ಡಿಚಿ ಟ್ಯಾಂಕ್, ಲಿಟ್ಕರ್ ಕಾಲೋನಿ ಸೇರಿದಂತೆ ಒಟ್ಟು 14 ಸ್ಲಂ ಪ್ರದೇಶಗಳಿವೆ. ಈ ಎಲ್ಲ ಕೊಳಚೆ ಪ್ರದೇಶದ ನಿವಾಸಿಗಳಿಗೂ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಎಲ್ಲರಿಗೂ ಹಕ್ಕುಪತ್ರ ನೀಡಿ ಖಾತಾ ಮಾಡಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ನಗರಸಭೆಯಿಂದ ಪ್ರತಿ ಸ್ಲಂಗೆ ಭೇಟಿ ನೀಡಿ ಪ್ರತಿಯೊಬ್ಬ ನಿವಾಸಿಯ ಮನೆ ಅಥವಾ ನಿರ್ದೇಶನವನ್ನು ಸರ್ವೆ ಮಾಡಿ ಸ್ಥಳದಲ್ಲಿ ಹಕ್ಕುಪತ್ರ ವಿತರಿಸಲು ಕ್ರಮ ವಹಿಸಲಾಗುವುದು. ವಾರ್ಡುವಾರು ಮಾಹಿತಿ ಪಡೆದು ಈ ಸಂಬಂಧ ಕ್ರಮ ವಹಿಸಲಾಗುವುದು. ಇದರಿಂದ ಮುಂದೆ ಎಲ್ಲ ಕೊಳಚೆ ಪ್ರದೇಶದ ನಿವಾಸಿಗಳು ಮನೆಗಳ ಮಾಲೀಕರಾಗಲಿದ್ದಾರೆ ಎಂದು ಗಜೇಂದ್ರ ಹೇಳಿದರು. ನಮಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಎಕೆ ಮತ್ತು ಎಡಿ ಕಾಲೋನಿ, ಚಾಮರಾಜಪೇಟೆ, ದರ್ಗಾ ಮೊಹಲ್ಲ, ಕೋಟೆ ಏರಿಯಾ, ಕಂದವಾರ, ಮುನ್ಸಿಪಲ್ ಕಾಲೇಜ್ ಎದುರು, ವಾಪಸಂದ್ರ, ನಿಮ್ಮಾಕಲಕುಂಟೆ, ಟಿಜಿ ಟ್ಯಾಂಕ್ ಪ್ರದೇಶ, ಕೊರಚರಪೇಟೆ, ಗಂಗನಮಿದ್ದಿ, ಲಿಟ್ಕರ್ ಕಾಲೋನಿ, ಅಲಾರ್ಗಡ್ಡೆ, ಭಗತ್ ಸಿಂಗ್ ನಗರ ಟೋಟಲ್ 14 ಸ್ಲಮ್ ಪ್ರದೇಶಗಳಿದೆ. ಇವತ್ತು ನಮಗೆ ಒಂದು ಆದೇಶ ಪ್ರತಿಯನ್ನು ನೀವು ನೋಡ್ಬೋದು. ಎಲ್ಲ ಸ್ಲಮ್ ನಿವಾಸಿಗಳಿಗೆ ಒಂದು ನಾವು ಸ್ಲಮ್ ಬೋರ್ಡ್ ವತಿಯಿಂದ ನಗರಸಭೆ ಜಂಟಿಯಾಗಿ ಅವರಿಗೆ ಒಂದು ಹಕ್ಕುಪತ್ರವನ್ನು ನೀಡಲಿಕ್ಕೆ ಒಂದು ಆದೇಶ ಸಿಕ್ಕಿದೆ. ಅವರು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಒಂದು ಸರ್ವೆ ಮಾಡಿ ಅವರಿಗೆ ಒಂದು ಹಕ್ಕುಪತ್ರ ನಾವು ಅತಿ ಶೀಘ್ರದಲ್ಲೇ ಕೊಡ್ತೀವಿ. ಅವರಿಗೆ ಪ್ರತಿಯೊಬ್ಬರು ಇದನ್ನು ತಮ್ಮ ವಾರ್ಡ್ವಾರು ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ. ಎಲ್ಲರೂ ಇದರಲ್ಲಿ ನೀವು ಏನು ಒಂದು ನಿಮ್ಮ ಅರ್ಜಿಯನ್ನು ಕೊಟ್ಟು ನೀವು ಖಾತೆಯನ್ನು ಪಡಿಬೋದು. ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಾಕೃತಿಕ ಧಾಮ ಕರ್ನಾಟಕದ ಊಟಿ ಎಂದು ಕರೆಯಲ್ಪಡುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಬೆಟ್ಟಕ್ಕೆ ತೆರಳುವ ಕ್ರಾಸ್ನಿಂದ ಹಿಡಿದು 7.7 ಕಿಲೋಮೀಟರ್ ಅವರೆಗೆ ಸುಮಾರು 5 ಕೋಟಿ ವೆಚ್ಚದಲ್ಲಿ ರಸ್ತೆ ನವೀಕರಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಮಟ್ಟಿಗೆ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದ್ದು, ಪ್ರಯಾಣಿಕರು ಭಕ್ತರು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ರವೀಂದ್ರ ಮನವಿ ಮಾಡಿದ್ದಾರೆ. ನಂದಿಗಿರಿ ಧಾಮದ ರಸ್ತೆ ಹಾಳಾಗಿದ್ದು, ರಸ್ತೆ ನವೀಕರಣಕ್ಕೆ ಲೋಕೋಪಯೋಗಿ ಇಲಾಖೆ ಟೆಂಡರ್ ಆಹ್ವಾನಿಸಿದ್ದು, 7.7 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 490 ಲಕ್ಷ ರೂಗಳಿಗೆ ಅನುಮೋದನೆ ನೀಡಿ ಗುತ್ತಿಗೆ ನೀಡಿದ್ದು, ಈ ರಸ್ತೆ ಕಿರಿದಾಗಿ ತಿರುವುಗಳಿಂದ ಕೂಡಿರುವುದರಿಂದ ರಸ್ತೆ ಕಾಮಗಾರಿ ನಿರ್ವಹಿಸಬೇಕಾದರೆ ವಾಹನ ಸಂಚಾರ ನಿರ್ಬಂಧಿಸುವುದು ಅಗತ್ಯವಾಗಿದೆ ಎಂದು ಲೋಕೋಪಯೋಗಿ ಕಾರ್ಯಪಾಲಕ ಅಭಿಯಂತರರು ಪತ್ರ ಬರೆದಿದ್ದು, ಈ ಹಿನ್ನೆಲೆಯಲ್ಲಿ ವಾರಾಂತ್ಯದ ಶನಿವಾರ ಹಾಗೂ ಭಾನುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಸಾರ್ವಜನಿಕರ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ.
ಲೋಕೋಪಯೋಗಿ ಇಲಾಖೆ ಕಾಮಗಾರಿ ಪ್ರಾರಂಭಿಸಿದ್ದು ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಂದಿಗಿರಿಧಾಮ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30 ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20 ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ. ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು, ಇಂದು ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಯಶಸ್ವಿಯಾಗಿ ಜಿಲ್ಲೆಯಾದ್ಯಂತ ನಡೆದಿದ್ದು 15,457 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು, ಮೊದಲನೆಯ ದಿನ 279 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದು, ಯಾವುದೇ ಗೊಂದಲಗಳಿಲ್ಲದೆ ಪರೀಕ್ಷೆ ಸುಗಮವಾಗಿ ನಡೆದಿದ್ದು, ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ 53 ಪರೀಕ್ಷಾ ಕೇಂದ್ರಗಳಲ್ಲಿ 15,457 ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆ ಬರೆದಿದ್ದು, ಪರೀಕ್ಷಾ ಕೇಂದ್ರಗಳ ಬಳಿ ವಿದ್ಯಾರ್ಥಿಗಳು ಖುಷಿಯಾಗಿಯೇ ಭಾಗವಹಿಸಿ ಪರೀಕ್ಷೆಗಳನ್ನು ಎದುರಿಸಿದರು. ನನ್ನ ಹೆಸರು ನಂದಿನಿ ರಾಮ್. ನ್ಯೂಟನ್ ಗ್ರಾಮರ್ ಸ್ಕೂಲಲ್ಲಿ ಓದ್ತಾ ಇರೋದು. ನಿನ್ನೆಯಿಂದ ಓದಿದ್ದೀರಿ, 3 ಡೇಸಿಂದ ಕಷ್ಟಪಟ್ಟು ಓದಿದ್ದೀರಿ. ರಾತ್ರಿ ಎಲ್ಲ ಓದಿ ಮತ್ತೆ ಇಲ್ಲಿ ಬಂದು ಫುಲ್ ನರ್ವಸ್ ಇತ್ತು, ಹೆಂಗಿರುತ್ತೆ ಪೇಪರ್ ಏನು ಅಂತೆಲ್ಲ ಭಯ ಬಿತ್ಕೊಂಡು ಒಳಗಡೆ ಹೋದ್ವಿ. ಪೇಪರ್ ನೋಡಿದ ತಕ್ಷಣ ಈಸಿ ಇತ್ತು, ಖುಷಿ ಆಯಿತು ನೋಡಿ. ಪೇಪರು ಆರಾಮಾಗಿ ಬರೆದು ಎಲ್ಲ ಅಟೆಂಡ್ ಮಾಡಿ ಬಂದಿದ್ದೀವಿ. ಖುಷಿ ಆಯಿತು. ಫಸ್ಟ್ ಪೇಪರ್ ಈಸಿ ಇತ್ತು, ಕನ್ನಡ ಚೆನ್ನಾಗಿ ಬರ್ತಿದ್ದೀವಿ. ಬಿಸಿಲಿನ ತಾಪಮಾನ ಹೆಚ್ಚಿತ್ತು. ಜಿಲ್ಲಾಡಳಿತ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿತ್ತು. 53 ಪರೀಕ್ಷಾ ಕೇಂದ್ರಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದು, ತಾಲೂಕುವಾರು ವೆಬ್ಕಾಸ್ಟಿಂಗ್ ಮಾಡಿದ್ದು, ಪರೀಕ್ಷಾ ಕೇಂದ್ರಗಳ ಮೇಲೆ ಹದ್ದಿನ ಕಣ್ಣು ಇಡಲಾಗಿತ್ತು. ಮಾರ್ಚ್ 21 ರಿಂದ ಏಪ್ರಿಲ್ 4 ಪರೀಕ್ಷೆಗಳು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಪರೀಕ್ಷೆಗಳು ನಡೆಯಲಿವೆ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಿಟ್ಟು ನಿಷೇಧಾಜ್ಞೆ ಹೇರಲಾಗಿತ್ತು. ನನ್ನ ಹೆಸರು ಖುಷಿ ಜೀವಿ ಅಂತ. ನಾನು ನ್ಯೂಟನ್ ಗ್ರಾಮರ್ ಸ್ಕೂಲಿಂದ ಓದ್ತಿದ್ದೀನಿ. ನಮಗೆ ಕನ್ನಡ ಟೀಚರ್ ಬಂದು ಶೈಲಜಾ ಮ್ಯಾಮ್. ನಾವು 2 ದಿನದಿಂದ ತುಂಬ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಪೇಪರ್ ತುಂಬ ಕಷ್ಟ ಇರುತ್ತೆ ಅಂದ್ಕೊಂಡಿದ್ವಿ. ಫಸ್ಟ್ ಪೇಪರ್ ತುಂಬ ಈಸಿ ಇತ್ತು. ಇನ್ನೆಲ್ಲ ಪೇಪರು ಇಷ್ಟು ಚೆನ್ನಾಗಿ ಈಸಿ ಇದ್ದರೆ ಔಟ್ ಆಫ್ ಔಟ್ ತೆಗಿಬೋದು ಎಲ್ಲರೂ. ನಮ್ಮ ಸ್ಕೂಲ್ ಸೆಂಟ್ ರಿಸಲ್ಟ್ ಬರುತ್ತೆ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಪೇಪರ್ ಈಸಿ ಇತ್ತು. ಎಲ್ಲ ಎಕ್ಸಾಮ್ಗೂ ತುಂಬ ಕಷ್ಟಪಟ್ಟು ಓದಿ ಪ್ರಿಪೇರ್ ಆಗ್ತೀವಿ. ಪೇಪರ್ ಹಿಂಗಿದ್ರೆ ಎಲ್ಲರಿಗೂ ಸ್ಯಾಟಿಸ್ಫೈ ಆಗುತ್ತೆ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ. ಸೊ ಪೇಪರ್ ಚೆನ್ನಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ
ಜಿಲ್ಲೆಯ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏಪ್ರಿಲ್ 8 ಮತ್ತು 9ರಂದು ನಡೆಸಲು ಜಿಲ್ಲಾ ಕಸಾಪ ಸಮಿತಿ ನಿರ್ಣಯಿಸಲಾಗಿದ್ದು, ಈ ಬಾರಿ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಹಿರಿಯ ಸಾಹಿತಿ ಗೋಪಾಲಗೌಡ ಕಲ್ವಮಂಜಲಿ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ದಿನವೇ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಭವನ ಉದ್ಘಾಟನೆ ಮಾಡಲು ತೀರ್ಮಾನಿಸಲಾಗಿದ್ದು, ಬರದಿಂದ ಕಾಮಗಾರಿ ನಡೆಯುತ್ತಿದೆ. ಬನ್ನಿ 10ನೇ ಸಾಹಿತ್ಯ ತೇರನ್ನ ಎಳೆಯುವ ಸಾರಥಿ ಸಾಧನೆಯ ಕಣ್ಣೋಟ ಇಲ್ಲಿದೆ ನೋಡಿ. ಹೌದು, ಈ ಬಾರಿಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಮತ್ತು ಅರ್ಥಗರ್ಭಿತವಾಗಿ ನಡೆಸಲು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ. ಏಪ್ರಿಲ್ 8 ಮತ್ತು ಏಪ್ರಿಲ್ 9 2 ದಿನಗಳ ನಡೆಯುವ ಸಾಹಿತ್ಯ ಸಮ್ಮೇಳನವನ್ನು ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕನ್ನಡ ಭವನದಲ್ಲೇ ನಡೆಸಲು ಜಿಲ್ಲಾಡಳಿತ ಒಪ್ಪಿಗೆ ಸೂಚಿಸಿದ್ದು, ಕನ್ನಡ ಭವನವನ್ನು ಅದೇ ದಿನ ಉದ್ಘಾಟಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಒಪ್ಪಿಗೆ ನೀಡಿದ್ದಾರೆ. ಇನ್ನು 10ನೇ ಸಾಹಿತ್ಯ ಸಮ್ಮೇಳನದ ಸಾರಥ್ಯ ವಹಿಸಿ ಯಶಸ್ವಿಯಾಗಿ ನಡೆಸಿಕೊಡಲು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸಾಹಿತಿ ಗೋಪಾಲಗೌಡ ಕಲ್ವಮಂಜಲಿಯವರನ್ನು ಆಯ್ಕೆ ಮಾಡಲಾಗಿದೆ. ಸಾಹಿತಿ ಕಲ್ವಮಂಜಲಿ ಗೋಪಾಲಗೌಡರು ಪತ್ರಕರ್ತರಾಗಬೇಕೆಂಬುದು ಆಸೆ ಇದ್ದರೂ ಕೊನೆಗೆ ಸಹಕಾರ ಇಲಾಖೆಯಲ್ಲಿ ಉದ್ಯೋಗಕ್ಕೆ ತನಿಖಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಅಲ್ಲಿಯೇ ಕತೆ, ಕವನ, ಸಾಹಿತ್ಯ ರಚನೆಯ ಅಭಿರುಚಿ ಬೆಳೆಸಿಕೊಂಡವರು. ಕಾಲೇಜು ದಿನಗಳಲ್ಲಿಯೇ ಕಾಲೇಜು ಸ್ಮರಣ ಸಂಚಿಕೆಗೆ ಲೇಖನಗಳು ಬರೆದುಕೊಡುವ ಅಭ್ಯಾಸ ಇತ್ತು. ಕೋಲಾರದ ಬಾಯ್ಸ್ ಕಾಲೇಜಿನಲ್ಲಿ BSc ಡಿಗ್ರಿ ಪಡೆದಿರುವ ಇವರು ಕೋಲಾರ ಪತ್ರಿಕೆ ಸಂಸ್ಥಾಪಕ ಸಂಪಾದಕರ ಆದ ಪ್ರಹ್ಲಾದ ರಾವ್ ಕ್ಲಾಸ್ಮೇಟ್ ಆಗಿದ್ದವರು. ಅವರು ಪತ್ರಿಕೆ ಸ್ಥಾಪಿಸಿದ ಮೇಲೆ ಪತ್ರಿಕೆಗೂ ಲೇಖನಗಳನ್ನು ಬರೆಯುತ್ತಿದ್ದರು. 1976ಕ್ಕೆ ಕೆಲಸದ ನಿಮಿತ್ತ ಚಿಕ್ಕಬಳ್ಳಾಪುರ ಉಪವಿಭಾಗಕ್ಕೆ ಪಾದಾರ್ಪಣೆ ಮಾಡಿದ ಕಲ್ವಮಂಜಲಿ ಗೋಪಾಲಗೌಡರು ಮೂಲತಃ ಕೋಲಾರ ತಾಲೂಕು ನರಸಾಪುರ ಹೋಬಳಿ ವೇಮ್ಗಲ್ ವಿಧಾನಸಭಾ ಕ್ಷೇತ್ರ ಕಲ್ವಮಂಜಲಿ ಗ್ರಾಮದವರು. ಸೊನ್ನೇಗೌಡ ಹಾಗೂ ನಾರಾಯಣಮ್ಮ ದಂಪತಿಯ ಕೃಷಿಕರ ಮನೆಯಲ್ಲಿ 3ನೇ ಮಗನಾಗಿ ಸೆಪ್ಟೆಂಬರ್ 3, 1949ರಲ್ಲಿ ಜನಿಸಿದವರು. ಇವರು ಓದಿದ್ದು ವಿಜ್ಞಾನವಾದರೂ ಸಾಹಿತ್ಯದ ಕಡೆ ಆಸಕ್ತಿ ಹೊಂದಿದ್ದರು. ಇವರು 2006ರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದರು. ಅನಂತರ ಮತ್ತಷ್ಟು ಬರವಣಿಗೆಯತ್ತ ಹೆಜ್ಜೆ ಹಾಕಿದರು. ಇವರು ಇದುವರೆಗೂ 29 ಪುಸ್ತಕಗಳು ರಚಿಸಿದ್ದು, ಅವುಗಳಲ್ಲಿ ಸಣ್ಣ ಕಥೆಗಳು, ಜಾನಪದ ಕಥೆಗಳು, ನಾಟಕಗಳು, ಇತಿಹಾಸ ರಚನೆ, ದೇಗುಲಗಳ ಬಗೆಗಿನ ಲೇಖನಗಳು ಸೇರಿವೆ. ಜನಾರಣ್ಯ ಎಂಬ ಕಾದಂಬರಿಯನ್ನು ಬರೆದಿರುವ ಕಲ್ವಮಂಜಲಿ ಅವರ 3 ಮೂಲೆಗಳು ಹಾಗೂ ಮದುವೆಗೆ ಮುಂಚೆ ಎಂಬ 2 ನಾಟಕಗಳು ಆಕಾಶವಾಣಿಯಲ್ಲಿ ಧ್ವನಿ ಮುದ್ರಣದಲ್ಲಿ 1976ರಲ್ಲಿ ಪ್ರಸಾರವಾಗಿದ್ದವು. ಕಲ್ವಮಂಜಲಿ ಗೋಪಾಲಗೌಡರು 2014ರಲ್ಲಿ ನಡೆದ ಚಿಕ್ಕಬಳ್ಳಾಪುರ ತಾಲೂಕು 3ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರಿಗೆ ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಕೆಂಪೇಗೌಡ ಪ್ರಶಸ್ತಿಗಳು ಇವರ ಮಡಲಿಗೆ ಸಿಕ್ಕಿವೆ. ಒಂದು ರೀತಿಯ ಆಶ್ಚರ್ಯ ನನಗೆ. ಈ ಸದ್ಯಕ್ಕೇನು ಬೇಡ ಅಂತ ನಾನು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಬೇರೆ ಈ ಥರದ್ದು ಯಾವುದೇ ಒತ್ತಡ ನನಗೆ ಬೇಡ, ಆರಾಮಾಗಿ ಇರಬೇಕು ಅನ್ನೋದೇ ನನ್ನ ಒಂದು ಸ್ವಭಾವ. ಆದರೂ ಕೂಡ ಈ ನನ್ನೆಲ್ಲ ಸ್ನೇಹಿತರು ಈಗ ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಹಿತ್ಯ ಪರಿಷತ್ನಲ್ಲಿ ಯಾರೆಲ್ಲ ಇದ್ದಾರೆ, ಪದಾಧಿಕಾರಿಗಳಾಗ್ಬೋದು, ಅಧ್ಯಕ್ಷಗಳಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಅವರೆಲ್ಲ ನನ್ನ ಒಡನಾಡಿಗಳು. ನಾವು ಅವರೆಲ್ಲ ಜೊತೆಯಲ್ಲಿ ಬೆಳೆದಂಥವ್ರು. ಹಾಗಾಗಿ ಅವರ ಮನೆಗೆ ಬಂದು ಪ್ರೀತಿಯಿಂದ ಕರೆದಾಗ ನಾನು ಇಲ್ಲ ಅಂತ ಅನ್ಲಿಕ್ಕಾಗಲಿಲ್ಲ. ಇದು ಒಂದು ನನಗೆ ಒಳ್ಳೆಯ ಸದಾವಕಾಶ. ನಾನು ಸುಮಾರು 45 ವರ್ಷಗಳಿಂದ ಬೆಳೆದು ಓಡಾಡಿಕೊಂಡಂಥ ಈ ಭೂಮಿ ಈ ಚಿಕ್ಕಬಳ್ಳಾಪುರ ನೆಲದಲ್ಲಿ ನನ್ನ ಪ್ರೀತಿಯ ಜನರ ಮಧ್ಯೆ ಸಮ್ಮುಖದಲ್ಲಿ ನನಗೆ ಈ ಸನ್ಮಾನ ಸಿಗ್ತಿದೆಯಲ್ಲ ಅಂತ ಅದೊಂದು ರೀತಿ ಖುಷಿ. ಜೊತೆಗೆ ಈ ಚಿಕ್ಕಬಳ್ಳಾಪುರ ನಗರಕ್ಕೆ ಒಂದು ರೀತಿಯ ಕಳಶಪ್ರಾಯವಾಗಿ ಈಗ ರೂಪುಗೊಂಡಿರುವಂತಹ ಕನ್ನಡ ಭವನ ಉದ್ಘಾಟನೆ ಕೂಡ ಆಗ್ತಿದೆ. ಈ ಎರಡೂ ಸಂದರ್ಭದಲ್ಲಿ ನನಗೆ ಇದೊಂದು ಅವಕಾಶ ಸಿಕ್ಕಿದೆಯಲ್ಲ, ಇದೊಂದು ನನ್ನ ಸುಯೋಗ ಅಂತ ನಾನಾದರೂ ಭಾವಿಸ್ತಾ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪರಿಷತ್ತಿನ ಡಾಕ್ಟರ್ ಕೋಡಿರಂಗಪ್ಪನವ್ರಿಗೆ ಮತ್ತು ತಾಲೂಕಿನ ಈ ಎಲ್ಲ ವಿವಿಧ ತಾಲೂಕುಗಳ ಎಲ್ಲ ಅಧ್ಯಕ್ಷರುಗಳಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ನಾನು ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಹಳ್ಳಿ ಮಕ್ಕಳಲ್ಲೂ ಕೂಡ ಈ ಥರ ಒಂದು ರೀತಿಯ ಇಂಗ್ಲೀಷ್ ಬಗ್ಗೆ ಕೆಟ್ಟ ಒಂದು ಇದು ಬಂದುಬಿಟ್ಟಿದೆ, ಆಸಕ್ತಿ ಬಂದುಬಿಟ್ಟಿದೆ. ಇನ್ನೂ ದೂರ ಅಂತಂತಂದರೆ ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಿಸ್ಬೇಕನ್ನೋ ಒಂದು ಗೀಳು ಕೂಡ ಅಂಟ್ಕೊಂಡ್ಬಿಟ್ಟಿದೆ. ಇದು ಭಾಳ ಕೆಟ್ಟ ಬದಲಾವಣೆ. ಇದು ಬದಲಾವಣೆ ಆಗಬೇಕು. ನಮ್ಮ ಮಕ್ಕಳು ಕನ್ನಡದಲ್ಲಿ ಓದಲಿ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಗೌರಿಬಿದನೂರು
ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ನಗರದ ಸೌಂದರ್ಯ ಮತ್ತು ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 70 ಲಕ್ಷ ರು ವೆಚ್ಚದಲ್ಲಿ 85 ಬೀದಿ ದೀಪಗಳು ಮತ್ತು ರಾತ್ರಿ ವೇಳೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬೀದಿ ದೀಪಗಳ ನಿರ್ವಹಣೆಗೆ 65 ಲಕ್ಷ ರೂಪಾಯಿ ವೆಚ್ಚದ ಟೆಂಡರ್ ಕರೆಯಲಾಗಿದೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಮಾದನಹಳ್ಳಿ, ಹನುಮಂತನಗರ, ಆನಂದಪುರ ಮತ್ತು ಸರ್ಕಾರಿ ಆಸ್ಪತ್ರೆವರೆಗೂ 2 ಬದಿ ರಸ್ತೆಯ ಮಧ್ಯಭಾಗದ ವಿಭಜಕಗಳಲ್ಲಿ ಸುಮಾರು ತಿಂಗಳ ಹಿಂದೆ ಅಳವಡಿಸಿರುವ ಬೀದಿ ದೀಪಗಳ ನಿರ್ವಹಣೆ ವಾಹನಕ್ಕೆ ಗುರುವಾರದಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ನಗರದ ಸೌಂದರ್ಯ ಮತ್ತು ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 70 ಲಕ್ಷ ರು ವೆಚ್ಚದಲ್ಲಿ 85 ಬೀದಿ ದೀಪಗಳು ಮತ್ತು ರಾತ್ರಿ ವೇಳೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬೀದಿ ದೀಪಗಳ ನಿರ್ವಹಣೆ 65 ಲಕ್ಷ ರೂಪಾಯಿ ವೆಚ್ಚದ ಟೆಂಡರ್ ಕರೆದಿದ್ದು, ಅದರ ನಿರ್ವಹಣೆ ಜವಾಬ್ದಾರಿ ಗುತ್ತಿಗೆದಾರರಿಗೆ ನೀಡಲಾಗಿದೆ. ಇಷ್ಟು ದಿನ ಬೀದಿ ದೀಪ ನಿರ್ವಹಣೆಗೆ ನಗರದಲ್ಲಿ ಒಂದೇ ವಾಹನ ಕಾರ್ಯನಿರ್ವಹಿಸುತ್ತಿತ್ತು. ಈಗ 2 ವಾಹನಗಳು ನಿರ್ವಹಿಸಲಿವೆ ಎಂದರು. ಗೌರಿಬಿದನೂರು ನಗರದ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ಲೈಟ್ಗಳು ಕೂಡ, ಬೀದಿ ದೀಪಗಳು ಕೂಡ ಒಂದಾಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಸುಮಾರು 70 ಲೈಟ್ಗಳು, 85 ಲೈಟ್ಗಳು, ಈ ಭಾಗದಲ್ಲಿ 70 ಲೈಟು, 10-15 ಲೈಟು, 85 ಪೋಲ್ ಲೈಟ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿ 60 ಲಕ್ಷ ರೂಪಾಯಿಯ ಅಂದಾಜು ಮತ್ತು ಟೆಂಡರ್ನಲ್ಲಿ ಈಗಾಗಲೇ DW ಕೊಟ್ಟು ಮೇಂಟೆನೆನ್ಸ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ನಾವೇನು ಲೈಟ್ ಹಾಕೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ಮುಖ್ಯ. ನಗರದಲ್ಲಿ ಲೈಟ್ಗಳು ಹೋಗ್ತಾ ಇರ್ತವೆ, ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬರ್ತಾ ಇರ್ತವೆ, ಅದೆಲ್ಲ ಮೇಂಟೈನ್ ಮಾಡಬೇಕಾಯ್ತದೆ. ಆ ಮೇಂಟೈನ್ನು ಕೂಡ ಈಗಾಗಲೇ ಟೆಂಡರ್ ಕರೆದು ಒಪ್ಪಿಸಿದ್ದೀವಿ ಕಾಂಟ್ರಾಕ್ಟರ್ಗೆ. ಅವರು ಕೂಡ 2 ಗಾಡಿ, ಮೊದಲೆಲ್ಲ 1 ಗಾಡಿ ಇತ್ತು, ಒಂದು ಕಡೆ ಇದೆ, ಇನ್ನೊಂದು ಕಡೆ ಮೇಂಟೈನ್ ಆಗ್ತಿರಲ್ಲ ಅಂತ ನೋಡಿ 2 ಗಾಡಿನ ಬಿಟ್ಟು ಇವತ್ತು ಸುವ್ಯವಸ್ಥಿತಿಯಿಂದ ನಗರದ ಒಂದು ರಾತ್ರಿ ಟೈಮ್ನಲ್ಲಿ ಯಾವುದೇ ಒಂದು ಬೆಳಕಿಗೆ ಕೊರತೆ ಇರಬಾರ್ದು ಅಂತ ಒಂದು ಲೆಕ್ಕಾಚಾರ ಹಾಕಿ ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇನ್ನು ನಗರಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ಸಚಿವರ ಬಳಿ ಮನವಿ ಮಾಡಿದ್ದು 10 ಕೋಟಿ ಅನುದಾನ ನೀಡುತ್ತಾರೆ ಎಂಬ ಭರವಸೆ ಇದೆ. ಅದನ್ನು ಕೂಡ ತಂದು ಮುಖ್ಯ ರಸ್ತೆ, ಸಿಸಿ ರಸ್ತೆಗಳ ಕೊರತೆಯನ್ನು ನೀಗಿಸಿ ನಗರದ ನಾಗರಿಕರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ನಾವೆಲ್ಲರೂ ಬದ್ಧವಾಗಿರುತ್ತೇವೆ ಎಂದು ತಿಳಿಸಿದರು. ಈ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀ ನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಪೌರಾಯುಕ್ತೆ DM ಗೀತಾ, ಸದಸ್ಯರಾದ ಅಶ್ವತ್ಥಮ್ಮ ನಾಗರಾಜ್, ರಾಜ್ಕುಮಾರ್, DJ ಚಂದ್ರಮೋಹನ್, ಮಂಜುಳಾ, ಲಯನ್ ಲಕ್ಷ್ಮಿ, ನಾಗಾರ್ಜುನ್, RR ರೆಡ್ಡಿ, ನಾಗೇಂದ್ರ, ವೆಂಕಟರಾಮ್ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಹೊಂದಿರುವ ಪಟ್ಟಣಹಳ್ಳಿ ಗ್ರಾಮ ಪಂಚಾಯಿತಿಯ 5 ವರ್ಷಗಳ ಕೊನೆಯ ಅವಧಿಗೆ ಹಣಕನೂರು ಎಂ ವೆಂಕಟೇಶಪ್ಪ ಅಧ್ಯಕ್ಷರಾಗಿ, ಪೂಜನಹಳ್ಳಿ ಅಶ್ವತ್ಥಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂತನ ಅಧ್ಯಕ್ಷ ವೆಂಕಟೇಶಪ್ಪ ಪಂಚಾಯಿತಿಯಲ್ಲಿನ 7 ಗ್ರಾಮಗಳಲ್ಲೂ ಕಸ ವಿಲೇವಾರಿ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಹೊಂದಿರುವ ಗ್ರಾಮ ಪಂಚಾಯಿತಿ ಪಟ್ಟಣಹಳ್ಳಿ ಆಡಳಿತ ಮಂಡಳಿಯ 5 ವರ್ಷಗಳ ಕೊನೆಯ ಅವಧಿಗೆ ಅಧ್ಯಕ್ಷರಾಗಿ ಅಣಕನೂರು ಹಿರಿಯ ಸದಸ್ಯ ಎಂ ವೆಂಕಟೇಶಪ್ಪ, ಅಧ್ಯಕ್ಷರಾಗಿ ಪೂಜನಹಳ್ಳಿಯ ಅಶ್ವತ್ಥಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಇಂದು ಆಯ್ಕೆಯಾಗಿದ್ದಾರೆ. ಪಟ್ಟಣಹಳ್ಳಿ ಪಂಚಾಯಿತಿ 5 ವರ್ಷಗಳ ಅವಧಿಗೆ ಫೆಬ್ರವರಿ 2021ಕ್ಕೆ ನಡೆದ ಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿಗೆ ತಾಂಡ್ರಮರದಹಳ್ಳಿ ಜಯಚಂದ್ರ ಅಧ್ಯಕ್ಷರಾಗಿ ಸೆಪ್ಟೆಂಬರ್ 20, 2022ರವರೆಗೂ ಅಧಿಕಾರ ಚಲಾಯಿಸಿದ್ದರು. ತದನಂತರ ಮುತ್ತುಕದಹಳ್ಳಿ ಲೀಕೇಶ್, ಪಟ್ಟಣಹಳ್ಳಿ ರಾಕೇಶ್, ಅಂದಾರ್ಲಹಳ್ಳಿ GA ಲಕ್ಷ್ಮೀರಾಜಶೇಖರ್, ಅಡವಿಗೊಲ್ಲಾರಹಳ್ಳಿ ಬೃಂದ ರಘುನಾಥ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಈಗ ಕೊನೆಯ ಅವಧಿ ಅಂದರೆ ಮಾರ್ಚ್ 21, 2025ರಿಂದ ಫೆಬ್ರವರಿ 10, 2026ರವರೆಗೆ ಹಣಕನೂರು ಎಂ ವೆಂಕಟೇಶಪ್ಪನವರಿಗೆ ಅಧ್ಯಕ್ಷ ಗಾದೆಗೆ ಹೇರುವ ಅವಕಾಶ ಒದಗಿ ಬಂದಿದೆ. ಇಂದು ಅವಿರೋಧವಾಗಿ ಆಯ್ಕೆಯಾದ ವೆಂಕಟೇಶಪ್ಪ ಪಂಚಾಯಿತಿಗೆ 7 ಗ್ರಾಮಗಳು ಸೇರುತ್ತವೆ. ಎಲ್ಲ ಗ್ರಾಮಗಳಲ್ಲಿನ ಕಸ ವಿಲೇವಾರಿ ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡುವುದು ನನ್ನ ಗುರಿಯಾಗಿತ್ತು. ನಮ್ಮ ಭಾಗದಲ್ಲಿ ಬರುವ ಲೇಔಟ್ಗಳು ಅಕ್ರಮ ಜಮೀನು ಮಾರಾಟ ಕಂಡು ಬಂದರೆ ನಿವೇಶನಗಳಿಗಾಗಿ ಮೀಸಲಿರುವ ಜಮೀನಿಗೆ ಯಾರಾದರೂ ಪಗರ ವೇಷಿಸಿದರೆ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈಗಾಗಲೇ ನಾನು ಹೇಳಿದ್ದೀನಿ, ನಮಗೆ ಸ್ವಚ್ಛತೆ ಆಗಬೇಕು. ಫಸ್ಟು ಹಳ್ಳಿಗಳಲ್ಲಿ ಆರೋಗ್ಯ ಮುಖ್ಯ.
ಏನೇ ಆಗಲಿ ಅದನ್ನು ನಾವೆಲ್ಲ ಬಡವರಿಗೆ ನಿವೇಶನಗಳು ಕೊಡೋದಕ್ಕೆ ಎಲ್ಲ ಸಹಕಾರ ಕೊಟ್ಟರೆ ನಿವೇಶನ ಕೊಡೋದಕ್ಕೆ ನಾವು ಮುಂದೆ ನಿಂತು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ತಹಶೀಲ್ದಾರ್ ಅನಿಲ್ ರವರು ಸುಸೂತ್ರವಾಗಿ ನಡೆಸಿಕೊಟ್ಟರು. ನೂತನವಾಗಿ ಆಯ್ಕೆಯಾದ ವೆಂಕಟೇಶಪ್ಪ ಮತ್ತು ಅಶ್ವತ್ಥಮ್ಮ ಗೆಲುವಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಣಕನೂರು ಗ್ರಾಮದವರೆಗೂ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಗೆದ್ದ ಅಧ್ಯಕ್ಷ ಉಪಾಧ್ಯಕ್ಷರನ್ನ PLD ಬ್ಯಾಂಕ್ ನಿರ್ದೇಶಕ ಆನಂದಮೂರ್ತಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ AR ರಾಮಣ್ಣ, ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷರು ಲಕ್ಷ್ಮೀರಾಜಶೇಖರ್, ಪಟ್ಟಣಹಳ್ಳಿ ರಾಕೇಶ್, ಅಣಕನೂರು ಸುನಿಲ್, ಶ್ರೀನಿವಾಸ್, ದೇವರಾಜ್ ಇತರರು ಹಾಜರಾಗಿ ಅಭಿನಂದನೆ ಸಲ್ಲಿಸಿದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಂಧ್ರಪ್ರದೇಶದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಗೌರಿಬಿದನೂರು ತಾಲೂಕು ಸಾಹಿತಿಗಳಾದ ಎಲ್ ಬಸವರಾಜು ಹಂಪನ, ಶಿಕ್ಷಣ ತಜ್ಞ ಡಾಕ್ಟರ್ H ನರಸಿಂಹಯ್ಯ ಅವರುಗಳು ಜನ್ಮ ತಾಳಿದ ಸ್ಥಳವಾಗಿರುವುದು ಹೆಮ್ಮೆಯ ಸಂಗತಿ. ಕನ್ನಡ ಸಾಹಿತ್ಯವನ್ನು ಬೆಳೆಸುವಲ್ಲಿ ಇವರ ಕೊಡುಗೆ ಅಪಾರವಾಗಿದೆ ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಂಡಿದ್ದ ಗಡಿನಾಡು ಕಲಾ ಉತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ಪುಟ್ಟಸ್ವಾಮಿಗೌಡ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ತಾಲೂಕು ಗಡಿ ಭಾಗವಾಗಿದ್ದರೂ ಕನ್ನಡ ಭಾಷೆಯ ಹೃದಯ ಶ್ರೀಮಂತರಿದ್ದಾರೆ. ಇದರಿಂದ ಕನ್ನಡದ ಕಂಪನ್ನ ಪಸರಿಸುತ್ತಿದೆ. ಇದಕ್ಕೆ ಪೂರಕವಾಗಿ ಕನ್ನಡ ಪರ ಸಂಘಟನೆಗಳು ಶ್ರಮಿಸುತ್ತಿವೆ ಎಂದು ಹೇಳಿದರು. ನನ್ನ ಗೌರಿಬಿದನೂರು ತಾಲೂಕು ಕಡಿಮೆ ಇಲ್ಲ ಕನ್ನಡದ ಪ್ರೇಮದ ಬಗ್ಗೆ ಇದು ಹೆಮ್ಮೆಯಿಂದ ಹೇಳ್ತೀನಿ. ಗಡಿನಾಡು ಭಾಗದಲ್ಲಿರ್ತಕ್ಕಂಥ ಒಂದು ತಾಲೂಕು, ಏನು ನೀವು ಕಲೆಯನ್ನು ಪ್ರೋತ್ಸಾಹಿಸ್ತೀರಿ, ಏನು ಜಾನಪದ ಹಾಡುಗಳನ್ನ ಹಾಡ್ತೀರಿ, ಏನು ಮನೋರಂಜನೆಯನ್ನು ಅಥವಾ ಹಾಡುಗಳ ಮೂಲಕ ನಮ್ಮ ಉತ್ತೇಜನ ಕೊಡ್ತೀರಿ, ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತೀರಿ. ನನ್ನ ತಾಲೂಕಿನ ಆಗಲಿ ನಾನು ಬೇಕಾದಂಥ ನನ್ನ ಸಹಾಯ ಸಹಕಾರವನ್ನು ನಾನು ನೀಡ್ತೀನಿ ಅಂತ ಸಂತೋಷ ತಗೊಂಡೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಮಾತನಾಡಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಭಾಗಗಳಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕನ್ನಡದ ಅಭಿವೃದ್ಧಿಗೆ ಶ್ರಮಿಸುವ ಉದ್ದೇಶದ ಜೊತೆಗೆ ಕನ್ನಡ ಶಾಲೆಗಳ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು. ಈ ವೇಳೆ ಕವಿಡ ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ಬಂಡ್ಲಹಳ್ಳಿ ವಿಜಯಕುಮಾರ್, ನಗರಸಭೆ ಅಧ್ಯಕ್ಷ ಲಕ್ಷ್ಮೀ ನಾರಾಯಣಪ್ಪ, ತಾಲೂಕು ಕಸಬಾ ಅಧ್ಯಕ್ಷ ಜನಾರ್ದನ ಮೂರ್ತಿ, ಮಂಚನಹಳ್ಳಿ ತಾಲೂಕು ಕಸಬಾ ಅಧ್ಯಕ್ಷೆ ಡಾಕ್ಟರ್ ಪ್ರಭಾ ನಾರಾಯಣಗೌಡ, ಡಾಕ್ಟರ್ ಶೈಲಜಾ ಸಪ್ತಗಿರಿ ಮುಂತಾದವರು ಭಾಗವಹಿಸಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. 2024-2025ನೇ ಸಾಲಿನ SSLC ಪರೀಕ್ಷೆ ಇಂದಿನಿಂದ ಆರಂಭವಾಗಿದ್ದು ಏಪ್ರಿಲ್ 4ರವರೆಗೆ ನಡೆಯಲಿದೆ. ಗೌರಿಬಿದನೂರು ತಾಲೂಕಿನ 13 ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಪರೀಕ್ಷೆಗೆ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಪರೀಕ್ಷಾ ಕೇಂದ್ರಗಳ ರೂಮ್ಗಳಲ್ಲಿ CCTV ಕ್ಯಾಮೆರಾ ಅಳವಡಿಸಲಾಗಿತ್ತು. ಇದಲ್ಲದೆ ಕುಡಿಯುವ ನೀರು, ಪ್ರಾಥಮಿಕ ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಗೌರಿಬಿದನೂರು ತಾಲೂಕಿನಲ್ಲಿ ಇಂದು SSLC ಪ್ರಥಮ ಭಾಷೆ ಪರೀಕ್ಷೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ ನಡೆದಿದೆ. ತಾಲೂಕಿನಾದ್ಯಂತ 3536 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 64 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿಲ್ಲ. ಪರೀಕ್ಷೆಯನ್ನು ವೆಬ್ಕಾಸ್ಟಿಂಗ್ ಮಾಡಲಾಗುತ್ತದೆ. ಎಲ್ಲ ಪರೀಕ್ಷಾ ಕೇಂದ್ರಗಳ ವೆಬ್ಕಾಸ್ಟಿಂಗ್ ಅನ್ನು ಅಧಿಕಾರಿಗಳು ಗಮನಿಸಲಿದ್ದಾರೆ. ಪರೀಕ್ಷೆ ಆರಂಭವಾದ ವೇಳೆಯಿಂದ ಮುಗಿಯುವ ತನಕ ಅಡೆತಡೆ ಇಲ್ಲದೆ ವಿದ್ಯುತ್ ಪೂರೈಕೆಗೆ ಬೆಸ್ಕಾಂ ಸಜ್ಜಾಗಿತ್ತು. ಮಕ್ಕಳ ಆರೋಗ್ಯ ತಪಾಸಣೆಗೆ ತಾಲೂಕು ಹಾಗೂ ಹೋಬಳಿ ವ್ಯಾಪ್ತಿಯಲ್ಲಿ ಆರೋಗ್ಯ ಅಧಿಕಾರಿಗಳ ಸಹಕಾರ ಪಡೆಯಲಾಗಿದೆ. ಈ ದಿನ ಯಾವುದೇ ಅಡೆತಡೆ ಇಲ್ಲದೆ ಪರೀಕ್ಷೆ ಮುಗಿದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ KV ಶ್ರೀನಿವಾಸ ಮೂರ್ತಿ ತಿಳಿಸಿದರು. ಇನ್ನು ಪರೀಕ್ಷೆ ಬರೆದ BGS ಶಾಲೆ ವಿದ್ಯಾರ್ಥಿನಿ ಶ್ರೇಯಾ ಮಾತನಾಡಿ, ಈ ದಿನ ಕನ್ನಡ ಪರೀಕ್ಷೆ ಇತ್ತು. ಸಿದ್ಧತೆಗಳು ತುಂಬಾ ಕಠಿಣವಾಗಿತ್ತು, ಆದರೆ ಪ್ರಶ್ನೆ ಪತ್ರಿಕೆ ಬಹಳ ಸುಲಭವಾಗಿತ್ತು. ಚೆನ್ನಾಗಿ ಬರೆದಿದ್ದೇವೆ. ಎಲ್ಲ ಪ್ರಶ್ನೆಗೂ ಉತ್ತರಿಸಿದ್ದೇವೆ. ಉತ್ತಮ ಫಲಿತಾಂಶ ಬರುತ್ತದೆ ಎಂದಿದ್ದಾರೆ. ನಾನು BGS ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇರೋದು. ಇವತ್ತು ಕನ್ನಡ ಎಕ್ಸಾಮ್ ಇತ್ತು, ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ರು. ಅದೇ ಪೇಪರ್ ಸುಲಭನೇ ಕೊಟ್ಟಿದ್ರು, ಚೆನ್ನಾಗಿ ಬರೆದಿದ್ದೀವಿ. ಔಟ್ ಆಫ್ ಔಟ್ ಬರುತ್ತೆ ಅಂತ ಗ್ಯಾರಂಟಿ ಇದೆ. ಕೋಟಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ರಕ್ಷಿತಾ ಮಾತನಾಡಿ, ಕನ್ನಡ ಪರೀಕ್ಷೆ ಈ ದಿನ ಇದ್ದು ಮೊದಲು ಭಯವಾಗಿತ್ತು. ಪ್ರಶ್ನೆ ಪತ್ರಿಕೆ ನೋಡಿದಾಗ ಎಲ್ಲವೂ ಓದಿರುವುದೇ ಬಂದಿದೆ. ಛಲದಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದೇನೆ. 100ಕ್ಕೆ 90ರಷ್ಟು ಬರಬಹುದು. ನನ್ನ ಸ್ನೇಹಿತರು ಸಹ ಚೆನ್ನಾಗಿ ಬರೆದಿದ್ದಾರೆ ಎಂದರು. ನನ್ನ ಹೆಸರು ರಕ್ಷಿತಾ, ನಾನು GGHS ಕೋಟೆ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇವತ್ತು ಕನ್ನಡ ಎಕ್ಸಾಮ್ ಇತ್ತು, ಫುಲ್ ಈಸಿ ಇತ್ತು. ಫಸ್ಟ್ ಭಯ ಇತ್ತು ನನಗೆ, ಯಾವ ಥರ ಬರಿಬೇಕು ಏನು ಅಂತ ಗೊತ್ತಾಗ್ತಿರಲಿಲ್ಲ. ಫಸ್ಟ್ ಪೇಪರ್ ನೋಡಿದ ತಕ್ಷಣ ಫುಲ್ ಓದಿರೋವೇ ಬಂದಿದ್ದಾವಪ್ಪ ಅಂತ ಕಾನ್ಫಿಡೆನ್ಸಲ್ಲಿ ಬರ್ದಿದ್ದೀನಿ. ಟೋಟಲ್ 100 ಮಾರ್ಕ್ಸ್ ಇತ್ತು. ನನಗೆ ಬಂದರೆ 80
80 ಮಾರ್ಕ್ಸ್ ಬರ್ಬೋದು. ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬರೆದಿದ್ದಾರೆ ಅಷ್ಟೇ. ಇನ್ನು ಮೊದಲ ದಿನ ಪರೀಕ್ಷೆ ಹೆದರಿಸಲು ಬಂದ ಮಕ್ಕಳನ್ನು ಬರಮಾಡಿಕೊಂಡು ಅವರಲ್ಲಿ ಧೈರ್ಯ ತುಂಬುವಲ್ಲಿ ಪೋಷಕರು ಪರೀಕ್ಷಾ ಕೇಂದ್ರಗಳ ಗೇಟಿನ ಬಳಿ ಕಾಯುತ್ತಿದ್ದ ದೃಶ್ಯಗಳು ಕಂಡುಬಂತು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದಲ್ಲಿ ಬಿಟ್ಟುಕೋಟೆ ಗ್ರಾಮ ಪಂಚಾಯಿತಿ ವತಿಯಿಂದ 2024-2025ನೇ ಸಾಲಿನ ಗ್ರಾಮಸಭೆ ಸುಸೂತ್ರವಾಗಿ ನಡೆಯಿತು. ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿವಿ ಭೀಮೇಶ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಜಗನ್ನಾಥ್ ಭಾಗಿಯಾಗುವುದರ ಮೂಲಕ ಗ್ರಾಮಸಭೆಯ ಮಹತ್ವ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಪಂಚಾಯತ್ ರಾಜ್ ಎಕೆ ದುರ್ಗಪ್ಪ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನಿತಾ, ಸದಸ್ಯರಾದ ಲೋಕೇಶ್ ಗಾಂಧಿ, ವಿದ್ಯಾರಾಣಿ, ಮಂಜುನಾಥ್, ವಿಶಾಲಾಕ್ಷಿ ಇನ್ನಿತರರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಡ್ಡ ಮತದಾನ ಮಾಡಿದ ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರಲ್ಲಿ ಡವಡವ. ವಿಚಾರಣೆ ಪೂರ್ಣಗೊಳಿಸಿದ ಜಿಲ್ಲಾಧಿಕಾರಿ, ನಾಳೆ ತೀರ್ಪು ಹೊರಬೀಳುವ ಸಾಧ್ಯತೆ. ಸ್ಲಂ ನಿವಾಸಿಗಳಿಗೆ ಮತ್ತು ಹಕ್ಕುಪತ್ರದ ಭಾಗ್ಯ. ಚಿಕ್ಕಬಳ್ಳಾಪುರದ 7 ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲು ಸಿದ್ಧತೆ, ದಶಕಗಳ ಕನಸು ನನಸು. 5 ಕೋಟಿ ವೆಚ್ಚದಲ್ಲಿ ನಂದಿಗಿರಿಧಾಮದ ರಸ್ತೆ ಅಭಿವೃದ್ಧಿ ಹಿನ್ನೆಲೆ ವಾರಾಂತ್ಯದ 2 ದಿನ ಹೊರತುಪಡಿಸಿ ಉಳಿದ ದಿನ ವಾಹನ ಸಂಚಾರ ಬಂದ್. ರಾಜ್ಯಾದ್ಯಂತ SSLC ಪರೀಕ್ಷೆ ಆರಂಭ. ಮೊದಲ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 15,457 ವಿದ್ಯಾರ್ಥಿಗಳು ಹಾಜರ್. ಯಾವುದೇ ಗೊಂದಲಗಳಿಲ್ಲದೆ ಸುಸೂತ್ರವಾಗಿ ನಡೆದ ಪರೀಕ್ಷೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.